ಸೊ ಫ್ರೆಂಡ್ಸ್, ನಾಳೆ ನಮ್ಮದು RCB ಮ್ಯಾಚ್ ಇರುವ ಸಲಂದು ಇವತ್ತು ಕೆಲಬಂದರ ಸಾಯಿ ಮಂದಿರಕ್ಕೆ ಬಂದಿದ್ದೇವೆ. ಯಾಕಪ್ಪ ಅಂದ್ರೆ ನಾಳೆ ಮ್ಯಾಚ್ ಇದ್ದ ಸಲುವಾಗಿ ಪೂಜಾ ಮಾಡಿಸೋ ಸಲಂದು ಸಾಯಿ ಮಂದಿರ ಬಂದಿದ್ದು. ನೋಡ್ಬೋದು, ನಮ್ಮ ಕಲಬುರ್ಗಿದು ಸಾಯಿ ಮಂದಿರ ಅದ ಇದು. ನಾವು ಮತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆಯ ಪೂರಾ ಕುಟುಂಬ ಸಮೇತ ಎಲ್ಲರೂ ಬಂದಿದ್ದು. ನಮ್ಮದೇ ಅಂತ ಹೇಳ್ತಾ ಇರುವಂತಹ RCB ಇದೀಗ ಫೈನಲ್ಗೆ ಬಂದಿದೆ. ಅಂದರೆ ಇವತ್ತು ಸಾಯಂಕಾಲ ಏನಂದರೆ ಪಂಜಾಬ್ ಜೊತೆಗೆ RCB ಜೊತೆ ಫೈನಲ್ ಮ್ಯಾಚ್ ಇದೆ. ಹೀಗಾಗಿ ಆ ಒಂದು ಪಂದ್ಯದಲ್ಲಿ RCB ಅನ್ನುವಂಥ ಹೆಸರು ಕರ್ನಾಟಕದ ಪಾಲಿಗೆ, ಕನ್ನಡಿಗರ ಪಾಲಿಗೆ ಇದು ಕೇವಲ ಹೆಸರಲ್ಲ, ಉಸಿರು ಅನ್ನೋದು. ಯಾಕಂದರೆ ಕಳೆದ 17 ವರ್ಷಗಳಲ್ಲೂ ಕೂಡ IPL ಆಡ್ಕೊಂಡು ಬರ್ತಾ ಇರುವಂಥ RCB ಒಂದೇ ಒಂದು ಬಾರಿ ಕೂಡ ಕಪ್ ಗೆಲ್ಲದೆ ಹೋದ್ರು ಕೂಡ ಪ್ರತಿ ವರ್ಷ ಈ ಬಾರಿ ಕಪ್ ನಮ್ಮದೇ ಅನ್ನುವಂಥ ಘೋಷವಾಕ್ಯದೊಂದಿಗೆ ಅಖಾಡಕ್ಕೆ ಹಿಡಿತಾ ಇತ್ತು. ಈ ಬಾರಿ ಕೂಡ ಅದೇ ರೀತಿಯಾಗಿ 18ನೇ ವರ್ಷ IPL ನಡೀತಾ ಇರುವಂಥದ್ದು. ಈ ಬಾರಿ ಕೂಡ RCB ಕಪ್ ನಮ್ಮದೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಡಿ ಫೈನಲ್ಗೆ ಏರಿರುವಂಥದ್ದು. ಇವತ್ತು ಸಂಜೆ ಪಂಜಾಬ್ ಮತ್ತು RCB ನಡುವಿನ ಫೈನಲ್ ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ RCB ಈ ಬಾರಿ ಕಪ್ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಇಡೀ ವಿಶೇಷ ಹವನಗಳೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ನಮ್ಮ ಸಾಯಿ ಮಂದಿರಕ್ಕೂ ಕೂಡ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಮತ್ತು ಇಡೀ RCB ಅಭಿಮಾನಿ ಬಳಗದಿಂದ ವಿಶೇಷ ಇವತ್ತಿನ ಮ್ಯಾಚ್ ಬಗ್ಗೆ ಏನಾಗುತ್ತೆ ಸರ್? ಯಾವ ರೀತಿ ಇದೆ ಅಂದರೆ, ಒಂದು ಬಲವಾದ ನಂಬಿಕೆ ಈ ಸಾರಿ ಕಪ್ ನಮ್ಮದೇ ಅಲ್ಲ, ನಮ್ದು ಆಗುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಒಳ್ಳೆ ಪ್ಲೇಯರ್ಸ್ 18 ವರ್ಷಗಳಿದ್ದವರದ್ದು ಈಗಾಗಲೇ ನಾವೆಲ್ಲ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ಆ ಭಗವಂತ ಎಲ್ಲ ಪ್ಲೇಯರ್ಗಳಿಗೆ ಒಂದು ಶಕ್ತಿಯನ್ನು ದಯಪಾಲಿಸಿ ಈ ನಾಳೆ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ಆಗಬೇಕು. ಹಾಗಾಗಿ RCB ಈ ಸಾರಿ ಕಪ್ ಗೆದ್ದಿರ್ತದೆ ಅಂತಕ್ಕಂಥ ಒಂದು ನಂಬಿಕೆ ಬಹಳಷ್ಟು ಬಲವಾಗಿದೆ ಸರ್. ಸೊ ಫ್ರೆಂಡ್ಸ್, ಈಗ ಎಲ್ಲಪ್ಪ ಅಂದ್ರೆ ಸಾಯಿ ಮಂದಿರದಾಗ ಪೂಜೆ ಮಾಡಿದೆವು. ಈಗ ನೆಕ್ಸ್ಟ್ ಅಲ್ಲಿ ನಮ್ಮ ಶ್ಯಾನ್ ಬಸವೇಶ್ವರ ಟೆಂಪಲ್ದಾಗ ಪೂಜೆ ಮಾಡ್ಸೋಕೊಲ್ಲತ್ತಿದ್ದೆವು. ನಮ್ಮ RCB, ನಮ್ಮ ಹೆಮ್ಮೆ, ಜೈ RCB. ಫ್ರೆಂಡ್ಸ್ ನೋಡ್ರಿ, ನಮ್ಮ ಕಲಬುರ್ಗಿದಾಗ ಇವತ್ತು RCBದು ಪೂಜೆ ಮಾಡಿಸೋ ಸಲ ಎಷ್ಟು ಪಬ್ಲಿಕ್ ತುಂಬ್ಯದ. ಎಲ್ಲ ಇವರು RCB ಅಭಿಮಾನಿ ನೋಡ್ಬೋದು. ಫುಲ್ ಅಂತ ತುಂಬ್ಕೊಂಬಿಡ ಎಲ್ಲ ನೋಡ್ರಿ. ಜೈ RCB. ಶ್ರೀ ಕಲಬುರ್ಗಿ ಶರಣ ಬಸವೇಶ್ವರ